ಮಹಿಳೆಯರಂತೂ ಬಿಡಿ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು, ಡಿ.ಕೆ. ಶಿವಕುಮಾರ್ ಸಾಹೇಬ್ರು ನಮ್ಮ ಸರ್ಕಾರ ಅಂತ ಹೇಳಿ ಬಹಳ ಪ್ರೀತಿಯಿಂದ ಕಾಣ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು ಸುಮಾರು 1 ಕೋಟಿ ಹೆಚ್ಚಾಗಿ ಇವತ್ತು ಮಹಿಳೆಯರು ಉಚಿತವಾಗಿ ಶಕ್ತಿ ಯೋಜನೆಯಲ್ಲಿ ಇವತ್ತು ಇಡೀ ರಾಜ್ಯವನ್ನ ಪುಕ್ಷಟ್ಟೆ ಸಂಚರಿಸಿದ್ದಾರೆ ಅಂತ ಹೇಳಿದ್ರೆ ಇದು ಒಂದು ಇಡೀ ದೇಶದಲ್ಲಿ ಇತಿಹಾಸ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇವತ್ತು ಇತಿಹಾಸ ನಮ್ಮ ಸರ್ಕಾರ ಮಾಡ್ತಾ ಇದೆ. ಏನು ಹುಟ್ಟನ್ನ ಕೊಟ್ಟಿರ್ತಕ್ಕಂಥ ಒಂದು ನಾಡಿದು, ಅದರಲ್ಲಿ ನಾವೇನು ಈ ಕಾರ್ಯಕ್ರಮನ ಇಲ್ಲಿ ಮಾಡ್ತಾ ಇದೀವಿ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಮ ಪ್ರಭು ಅವರ ಒಂದು ಜನ್ಮ ಏನು ಶಿಕಾರಿಪುರದ ಬೆಳ್ಳಿಗಾವಿಯಲ್ಲಿ ಆಗಿದೆ, ಈ ಫ್ರೀಡಂ ಪಾರ್ಕಿಗೆ ಅಲ್ಲಮ ಪ್ರಭು ಅವರ ಹೆಸರನ್ನ ನೀವು ಇಡಬೇಕು ಅಂತ ಹೇಳಿ ನಾನು ಮನಪೂರ್ವಕವಾಗಿ ನಮ್ಮ ಶಿವಮೊಗ್ಗ ಜನತೆ ಪರವಾಗಿ ತಮ್ಮಲ್ಲಿ ಮನವಿಯನ್ನ ಈ ಸಂದರ್ಭದಲ್ಲಿ ಇಡ್ಲಿಕ್ಕೆ ಇಷ್ಟಪಡ್ತೀನಿ. ನೀವು ಅದನ್ನ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನ. ಯಾಕಂದ್ರೆ ಅಲ್ಲಮ ಪ್ರಭು ಅವರು ಇವತ್ತಿನ ನಮ್ಮ ಜೀವನಕ್ಕೆ ಬಹಳ ಅವರ ವಚನದಲ್ಲಿ ನಮಗೆ ಬಹಳ ಒಂದು ಮಾರ್ಗದರ್ಶನವನ್ನ ಕೊಟ್ಟಿರ್ತಕ್ಕಂಥ ಸಾಕಷ್ಟು ಸಂತರಲ್ಲಿ ಅವರು ಬಹಳ ಉನ್ನತ ಸ್ಥಾನದಲ್ಲಿ ಇದ್ದಾರೆ ಅಂತಕ್ಕಂಥದ್ದನ್ನ. ಅದಕ್ಕೆ ನಾನು ಶಿವಮೊಗ್ಗ ಜಿಲ್ಲೆ ಜನತೆ ಪರವಾಗಿ ಒಬ್ಬ ಉಸ್ತುವಾರಿ ಸಚಿವನಾಗಿ ಅವರಿಗೆ ಈ ಫ್ರೀಡಂ ಪಾರ್ಕಿಗೆ ನೀವು ಗೌರವನ ಕೊಡಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಮಾತನ್ನ ಮುಗಿಸಕ್ಕಿಂತ ಮುಂಚೆ ನಾವು ಚುನಾವಣೆ ಪೂರ್ವಕವಾಗಿ ನಮಗೆಲ್ಲರಿಗೂ ಕೂಡ 2 ಕಣ್ಣು, ಒಂದು ಸನ್ಮಾನ್ಯ ಸಿದ್ದರಾಮಯ್ಯವರು, ಒಂದು ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು. ನಾವು ಹೋದ ವರ್ಷ ಚುನಾವಣೆ ಪೂರ್ವಕವಾಗಿ ಮಲ್ನಾಡಿನ ಜನಾಕ್ರೋಶ ಅಂತೇಳಿ ಮಲ್ನಾಡು ಭಾಗದ ಏನು ರೈತರು ನಮ್ಮ ಸಂಕಷ್ಟದಲ್ಲಿ ಇದೀವಿ, ಈ ಫಾರೆಸ್ಟ್ ಜಮೀನ್ ಇರ್ಬೋದು, ಶರಾವತಿ ಮುಳುಗಡೆ ಅವರು ಇರ್ಬೋದು, ಅರಣ್ಯದಲ್ಲಿ ಯಾರ್ಯಾರು ಸಾಗುವಳಿಯನ್ನ ಮಾಡ್ಕೊಂಡು ಬಂದಿದ್ದಾರೆ, ಆ ಹೋರಾಟವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಕೂಡ ಬಂದು ನಮಗೆ ಶಕ್ತಿಯನ್ನ ಕೊಟ್ರಿ, ವಿಶ್ವಾಸವನ್ನ ಕೊಟ್ರಿ. ಇವತ್ತು ನಮ್ಮ ಜಿಲ್ಲೆ ಮತ್ತು ರಾಜ್ಯದ ಜನರು ಏನು ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ, ಆ ಸಂಪೂರ್ಣವಾಗಿರ್ತಕ್ಕಂಥ ಸಂಕಷ್ಟದಲ್ಲಿ ಇರ್ತಕ್ಕಂಥ ರೈತರು, ಬಡವರು, ಅವರಿಗೆ ಶಾಶ್ವತವಾಗಿ ಪರಿಹಾರವನ್ನ ಕೊಟ್ಟು ಹಕ್ಕುಪತ್ರವನ್ನ ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ತಾವು ತಗೊಳ್ಬೇಕು ಅಂತಕ್ಕಂಥದ್ದನ್ನ ನಮ್ಮೆಲ್ಲರ ರೈತರ ಪರವಾಗಿ, ಈ ಕಡೆ ಭಾಗದ ಜನರ ಪರವಾಗಿ, ಕರಾವಳಿ ಭಾಗದಲ್ಲಿ ಅದು ಕಾರವಾರ ಇರ್ಬೋದು, ಉಡುಪಿ ಇರ್ಬೋದು, ಮಂಗಳೂರು, ಚಿಕ್ಕಮಂಗ್ಳೂರು, ಈ ಕಡೆ ಭಾಗದ ಸಂತ್ರಸ್ತರು ನಾವೇನಿದೀವಿ, ಯಾವತ್ತೂ ಕೂಡ ಕಾಳನ್ನ ಏನಲ್ಲಿ ಬೆಳೆದು ಹೊಟ್ಟೆಗೆ ಪಾಡಿಗೋಸ್ಕರ ನಾವು ದುಡಿತಾ ಇದೀವಿ, ಅವರಿಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನ ನಮ್ಮ ರಾಜ್ಯದ ಸರ್ಕಾರದಿಂದ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಕೈ ಮುಗಿದು ಮನವಿಯನ್ನ ನಾನು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ.